ಸಿನಿಮಾ ಸೇಲ್ ಆಗೋದಕ್ಕೆ ಚಾನಲ್ ಜೊತೆ ಮಾತುಕತೆ ಆಗಿತ್ತು. ಇನ್ನೊಂದು ಸೈನ್ ಮಾಡಬೇಕಾಗಿತ್ತು. ಆದರೆ ಚಾನಲ್ ಅವರು ರಿಜೆಕ್ಟ್ ಮಾಡಿದ್ರು. ಸೋ ಸ್ಯಾಡ್. How do you know all this? ನಿನ್ನ ಬಗ್ಗೆ ಏನೇ ವಿಷಯ ಇದ್ರೂ ನನಗೆ ಮೊದಲು ಗೊತ್ತಾಗುತ್ತೆ. So, you're the reason behind all this. ನಿನ್ನ ಟೆನ್ಷನ್ನ ಕಮ್ಮಿ ಮಾಡೋದಕ್ಕೆ ನನ್ನ ಕೈಲಿ ಮಾತ್ರ ಸಾಧ್ಯ. ಹೇಳ ಚಾನಲ್ಗೆ ನಿನ್ನ ಸಿನಿಮಾ ತಗೊಳ್ಳಿ ಅಂತ. ಬೇಕಾಗಿಲ್ಲ, ಅದನ್ನೆಲ್ಲ ನಾನೇ ನೋಡ್ಕೋತೀನಿ. ನಿಂಗೆ ಗೊತ್ತಲ್ವಾ ಸೋನು, ಚಾನಲ್ ಹೆಡ್ ನಂಗೆ ಎಷ್ಟು ಕ್ಲೋಸ್ ಇದ್ದಾರೆ ಅಂತ. ನಾ ಹೇಳಿದ್ರೆ ಡೀಲ್ ಪಕ್ಕ ಆಗುತ್ತೆ. ಹೇಳ, ಕಾಲ್ ಮಾಡ್ಲಾ? ಬೇಡವೇ ಬೇಡ, ನಂಗೆ ಯಾರ ಹೆಲ್ಪು ಬೇಕಾಗಿಲ್ಲ. ಸ್ಪೆಷಲಿ ನಿಂದಂತೂ ಬೇಡ. ಈಗ ಬೇಡ ಅಂದ್ರು ನೀ ನನ್ನ ಹತ್ರ ಬರಲೇಬೇಕು. ಸೋನಾಲಿ ನನ್ನ ಮುಂದೆ ಸೋಲ್ಲೇಬೇಕು. ಏನಂತೆ? ಆ ಲೋಫರ್ ಇದನ್ನೆಲ್ಲ ಮಾಡಿರ್ಬೇಕು, ಇಲ್ಲಾಂದ್ರೆ ಅವ್ನು ಈ ರೀತಿ ಮಾತಾಡ್ತಿರ್ಲಿಲ್ಲ. ಅದನ್ನೆಲ್ಲ ಬಿಟ್ಟಾಕಿ. ಯು ಆರ್ ಅ ಬಿಸ್ನೆಸ್ ವುಮನ್, ಥಿಂಕ್ ವೈಸ್ಲಿ. ವಾಟ್ ಡು ಯು ಮೀನ್? ನಿಮಗೆ ಸಿನಿಮಾ ಸೇಲ್ ಆಗೋದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಅವ್ನು ಫೇವರ್ ತೊಗೊಂಡ್ರೆ ಏನಾಗುತ್ತೆ? ಐ ವುಡ್ ನೆವರ್ ಡೂ ದ್ಯಾಟ್. ನನ್ನ ಸಿನಿಮಾನ ಹೇಗೆ ಪ್ರಮೋಟ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವಾಗ ಸ್ವಾಭಿಮಾನಕ್ಕಿಂತ ಬಿಸ್ನೆಸ್ ಆಗೋದು ಇಂಪಾರ್ಟೆಂಟ್ ಅಲ್ವಾ? ಐ ಆಮ್ ನಾಟ್ ರೆಡಿ ಟು ಲೂಸ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಐ ನೆವರ್ ಡೂ ಇಟ್. ಸರಿ ಸೋನಾಲಿ ಅವರೇ, ಮುಂದೆ? ಒಂದಲ್ಲ, ತುಂಬ ದಾರಿ ಇದೆ, ಯೋಚನೆ ಮಾಡ್ತೀನಿ. ಪಿಂಕಿ, ಏನ್ರಿ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸಾ? ಯಾಕೆ? ನನ್ನ ಎಲ್ಲ ಖುಷಿಗೂ ನೀನೇ ಕಾರಣ. ಹಾಗಿದ್ರೆ ನನ್ನಿಂದ ಯಾವ್ದ್ಯಾವ್ದು ಖುಷಿ ಆಗಿದೆ ಅಂತ ಒಂದು ಲಿಸ್ಟ್ ಹಾಕಿ. ಒಂದ ಎರಡ? ನನ್ನೆಲ್ಲ ಖುಷಿಗೂ ನೀನೇ ಕಾರಣ. ನನಗೆ ಪ್ರೀತಿ ಅಂದರೆ ನಂಬಿಕೆನೇ ಇರಲಿಲ್ಲ. ಯಾಕೆಂದರೆ ನಾನು ಯಾವುದೇ ಕೆಲಸ ಮಾಡಿದ್ರು ಅದ್ರ ಸಕ್ಸಸ್ ಸಿಗ್ತಿರ್ಲಿಲ್ಲ. ನನಗೆ ಅಂತ ಸಿಕ್ಕಿದ್ದು ನೀನೊಬ್ಬಳೆ. ನೀನು ಸಿಕ್ಕಿದ ಮೇಲೇ ನನಗೆ ಜೀವನದಲ್ಲೆಲ್ಲ ಸಿಕ್ಕಿದ್ದು. ಏನಿವತ್ತು ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೀರಾ? ನಿಜ ಹೇಳ್ತಿದ್ದೀನಿ ಪಿಂಕಿ, ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಿರ್ಲಿಲ್ಲ. ನನ್ನ ಬಗ್ಗೆ ನನಗೆ ಬೇಜಾರಾಗೋಗಿತ್ತು. ಅದು ಅಲ್ಲದೆ ಲಕ್ಕಿ ಜೊತೆಲೇ ಇದ್ದ. ಲಕ್ಕಿ ನನಗಿಂತ ಟ್ಯಾಲೆಂಟ್ ಇದ್ದ. ಎಲ್ಲದರಲ್ಲೂ ಲಕ್ಕಿನೇ ಫಸ್ಟ್ ಬರ್ತಿದ್ದ. ಜನ ಎಲ್ಲ ನನಗಿನ್ನ ಲಕ್ಕಿನೇ ಇಷ್ಟಪಡ್ತಾಯಿದ್ರು. ನನ್ನ ಯೋಗ್ಯತೆ ಇಷ್ಟೇ, ನನ್ನ ಜೀವನದಲ್ಲಿ ನನಗೇನು ಸಿಗೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಅಂಥ ಟೈಮಲ್ಲಿ ನೀನು ಸಿಕ್ತೆ. ನೀನನ್ನು ಪ್ರೀತಿ ಮಾಡಿದೆ. ಆದರೆ ನೀನು ಮಾತ್ರ ನನ್ನನ್ನು ಯಾವತ್ತೂ ಇಷ್ಟನೇ ಪಟ್ಟಿರಲಿಲ್ಲ ಅಲ್ವಾ? ಹಾಗೇನಿಲ್ಲ ದತ್ತು. ನನಗೆ ಗೊತ್ತು ಪಿಂಕಿ, ನೀನು ಮದುವೆ ಆಗಿದ್ದು ನನ್ನನ್ನು ನೋಡಲ್ಲ, ನಮ್ಮ ಮನೆತನ ನೋಡಿ ಅಂತ. ನನ್ನನ್ನು ನೀನೊಬ್ಬ ವ್ಯಕ್ತಿಯಾಗಿ ಇಷ್ಟಪಟ್ಟಿರಲಿಲ್ಲ. ಇಟ್ಸ್ ಓಕೆ. ಆದರೂ ನೀನು ನನಗೆ ಸಿಕ್ತಲ್ಲ, ಅಷ್ಟು ಸಾಕು.
ನೀವು ಇದಕ್ಕೇನ ಕರೆದಿದ್ದು ನನ್ನ ಇಲ್ಲಿ? ಅಂದ್ರೆ ನೀವು ಗಿಟಾರ್ ನುಡಿಸ್ತಾ ಇರಿ, ನಾನು ಹಾಡ್ತಾ ಇರ್ತೀನಿ. ಜನರು ಕೇಳಿಸ್ಕೊಂಡು ಇಷ್ಟಪಟ್ಟು ಬಂದು ಚಿಲ್ಲರೆ ಕಾಸು ಹಾಕ್ಬಿಟ್ಟು ಹೋಗ್ತಾರೆ. ಒಳ್ಳೆ ಕಲೆಕ್ಷನ್ ಆಗುತ್ತೆ. ಯಾಕೆ ಹಾಗೆ ನೋಡ್ತಿದ್ದೀರಾ? ನೀವು ನಗ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ. ಆದರೆ ನೀವು ನನ್ನನ್ನು ಇಲ್ಲಿಗೆ ಕರೆದಿರೋದು ಏನೋ ಮಾತಾಡಬೇಕು ಅಂತ. ಏನು ಹೇಳಿ ಮಾತಾಡ್ಬೇಕು ಅಂತಾನೆ ಕರೆದಿದ್ದು ನಿಜ. ಹೇಳಿ. ಏ ಪ್ರಣತಿ, ನಿಂತ್ಕೊಳೆ. ಹೇಳಿ ಅಕ್ಕ. ಏನು ಅಂತ ಕೇಳ್ತಾ ಇದೆಯಲ್ಲೇ? ಈಗ ಡ್ರಾಪ್ ಮಾಡಿ ಹೋದ್ನಲ್ಲ, ಯಾರವನು? ನನ್ನ ಫ್ರೆಂಡ್ ರಾಕೇಶ್ ಅಂತ. ಫ್ರೆಂಡಾ? ಯಾವ ಸೀಮೆ ಫ್ರೆಂಡೇ ಅವ್ನು ನಿನಗೆ? ಅವ್ನು ನಂಬ್ಕೊಂಡೆ ಅಲ್ವಾ ನೀನು ಮನೆ ಬಿಟ್ಟು ಬಂದಿದ್ದು, ಅವ್ನು ನಿನ್ನ ಕೈ ಕೊಟ್ಟು ಓಡ್ ಹೋಗಿದ್ದು? ಸ್ವಲ್ಪ ಯಾಮಾರಿದ್ದಿದ್ರೆ ಕೆರಣ ಬವಿನ ನೋಡ್ಕೋಬೇಕಾಗಿತ್ತು ನೀನು. ಅದೆಲ್ಲ ಮರ್ತೋಯ್ತಾ ನಿಂಗೆ? ಫ್ರೆಂಡ್ ಅಂತೆ ಫ್ರೆಂಡು, ನಾಚಿಕೆ ಆಗಲ್ವಾ ನಿಂಗೆ? ನಾನು ಹಾಗೆ ಅನ್ಕೊಂಡಿದ್ದೆ ಅಕ್ಕ, ಆದ್ರೆ ಅವ್ನು ಹಂಗೆ ಮಾಡೋದಕ್ಕೊಂದು ಕಾರಣ ಇತ್ತು. ಇವತ್ತು ನನ್ನ ಬದುಕು ಚೆನ್ನಾಗಾಗಿದೆ, ಅದು ನನ್ನ ಪುಣ್ಯ. ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕಿದ್ದಕ್ಕೆಲ್ಲ ಗೊತ್ತಾ? ಅವನಿಗೆ ಥ್ಯಾಂಕ್ಸ್ ಹೇಳ್ತೀಯಾ? ಅಂತ ಲೋಫರ್ಗೆ? ಪ್ಲೀಸ್ ಅಕ್ಕ, ಹಾಗೆಲ್ಲ ಹೇಳ್ಬೇಡಿ. ಅವನಾಗ ಮಾಡದೇ ಇದ್ರೆ ನಾನು ಈ ಮನೆ ಸೊಸೆ ಆಗ್ತಿದ್ನಾ? ಸುಬ್ಬು ಅಂತ ಗಂಡ, ನೀವೆಲ್ಲರೂ ಇರೋಂಥ ಫ್ಯಾಮಿಲಿ ಸಿಕ್ತಿತ್ತಾ ಹೇಳಿ? ಅದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದೆ ಅಷ್ಟೇ. ಚೆನ್ನಾಗಿದೆ ಕಣೆ. ಅವನು ಹಾಗೆಲ್ಲ ಮಾಡ್ದ ಅನ್ನೋ ಕಾರಣಕ್ಕೆ ಇನ್ನೂ ಸಂಬಂಧ ಮುಂದುವರಿಸ್ತಾ ಇದೆಯಾ? ಅಕ್ಕ, ಇನ್ನೇನೆ ಮತ್ತೆ? ಅವನಿಗೂ ನಿನಗೂ ಏನೇ ಸಂಬಂಧ? ಮನೆವರೆಗೂ ಬಂದು ಅವನೇಕೆ ಡ್ರಾಪ್ ಮಾಡ್ಬೇಕಾಗಿತ್ತು ನಿನ್ನ? ಇವಾಗ ನಾವಿಬ್ರು ಬರೀ ಫ್ರೆಂಡ್ಸ್ ಅಷ್ಟೇ ಅಂತ ಭಾವನೆ ಅವನಲ್ಲೂ ಇಲ್ಲ, ನನ್ನಲ್ಲೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅದನ್ನ ನೀನ್ ಹೇಳ್ಬಹುದು, ಅವನು ಹೇಳ್ಬಹುದು. ನೋಡೋರ್ ಕಣ್ಣಿಗೆ ಏನನ್ಸುತ್ತೆ ಅಂತ ಗೊತ್ತಾ ನಿಂಗೆ? ಯಾರು ಏನಾರು ಅಂದ್ಕೊಳ್ಳಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಪ್ರಣಂತಿ ಗೊತ್ತು. ರೀ, ಹಿಂದೆ ಮುಂದೆ ಗೊತ್ತಿದ್ರೆ ಏನಾರ ಮಾತಾಡಬೇಡಿ. ಇವತ್ತು ಮನೆವರೆಗೂ ಡ್ರಾಪ್ ಮಾಡ್ಬಿಟ್ಟು ಹೋದ, ನಾಳೆ ಮನೆ ಒಳಗೂ ಬರ್ತಾನ ಅವನು. ಬರ್ಲಿ ಬಿಡೆ, ಇವಳು ಫ್ರೆಂಡ್ಸ್ ಯಾರು ಮನೆಗೆ ಬರಬಾರ್ದಾ? ಫ್ರೆಂಡ್ ಅಲ್ಲ ರೀ, ಇವಳು ಲವರ್ ಆಗಿದ್ನಲ್ಲ ರಾಕೇಶ, ಅವನು. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇನ್ನೊಂದ್ಸಲ ಕಾಲ್ ಬಂದ್ರೆ ಚಚ್ಚಾಕ್ಬಿಡ್ತೀನಿ ಫೋನ್ನ. ಫೋನ್ ಏನ್ ಮಾಡಿದೆ? ಹೊಡೆದಾಕಿದ್ರೆ ಫೋನ್ ಹಾಳಾಗುತ್ತೆ. ಸಿಟ್ಟಿಗೆ ಬುದ್ಧಿ ಕೊಡಬಾರ್ದು. ಇನ್ನೇನ್ ಮಾಡ್ಲಿ, ಆ ಲೋಫರ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡಕ್ ಇಷ್ಟ ಇಲ್ಲ ನಂಗೆ. ನಾನು ನಿಮ್ ತರನೇ ಆಡ್ತಾ ಇದ್ದೆ, ಒಂಚೂರು ಪೇಷನ್ಸ್ ಇರ್ಲಿಲ್ಲ. ಇವಾಗ ತುಂಬಾ ಪಾಠ ಕಲ್ತಿದ್ದೀನಿ. ನೀವು ಅದೇ ತಪ್ಪು ಮಾಡಬೇಡಿ. ಹಾಯ್ ಬೇಬಿ, ಯಾಕೆ ಟೆನ್ಷನ್ ಇದೆ ಅಂತ ನನಗೆ ಗೊತ್ತು. ಸಿನಿಮಾ ಸೇಲ್ ಆಗೋದಕ್ಕೆ ಮಾತುಕತೆ ಆಗಿತ್ತು. ಇನ್ನೊಂದು ಸೈನ್ ಮಾಡ್ಬೇಕು. ಆದ್ರೆ ಚಾನಲ್ ಅವರು ರಿಜೆಕ್ಟ್ ಮಾಡಿ. ಸೋ ಸ್ಯಾಡ್. ನಿನ್ ಟೆನ್ಷನ್ ನ ಕಮ್ಮಿ ಮಾಡೋದಕ್ಕೆ ನನ್ನ ಕೈಯಲ್ಲಿ ಮಾತ್ರ ಸಾಧ್ಯ. ಹೇಳ ಚಾನಲ್ ಸಿನಿಮಾ ತಗೊಳ್ಳಿ ಅಂತ. ಇದಕ್ಕೆಲ್ಲ ಅವನೇ ಕಾರಣ. ಏನಕ್ಕೆ ಬೈತಾ ಇದ್ದೀರಾ? ನನ್ನ ಮೂವಿನ ಪರ್ಚೇಸ್ ಮಾಡದೇ ಇರೋದಕ್ಕೆ ಆ ಧೀರಜೇ ಕಾರಣ. ಅದೇಗೆ ಹೇಳ್ತೀರಾ? ಇನ್ನೇನ್ ಮತ್ತೆ? ನಾನು ಲಾಸ್ಟ್ ಟೈಮ್ ಸಿಕ್ಕಿದಾಗ ಎಷ್ಟೆಲ್ಲ ಮಾತಾಡ್ದ, ಸಿನಿಮಾ ಚೆನ್ನಾಗಿದೆ ಅಂತ ಕಾಮೆಂಟ್ ಬೇರೆ ಮಾಡ್ದ.
ಹಾಗೆ ಅವನಿಗಿರೋ ಇನ್ಫ್ಲೂಯೆನ್ಸ್ ಅಂತ ನಾನು ಯಾವ ಚಾನೆಲ್ನ ಅಪ್ರೋಚ್ ಮಾಡಿದ್ದೀನಿ ಅಂತಾನು ತಿಳ್ಕೊಂಡಿರ್ತಾನೆ. ನಾನು ಬೇರೆ ಚಾನೆಲ್ಗೆ ಅಪ್ರೋಚ್ ಮಾಡಲ್ಲ ಅಂತ ಗೊತ್ತಿದ್ದೆ ಹೀಗೆಲ್ಲ ಮಾಡಿಯಾನೆ. ಎಕ್ಸಾಕ್ಟ್ಲಿ. ಈ ಕೆಲಸ ಧೀರಜೆ ಮಾಡಿರೋದು ಅಂತ ಗೊತ್ತಲ್ವಾ? ಅವನ ಮೇಲೆ ಸಿಟ್ಟು ಮಾಡ್ಕೊಂಡು ಏನು ಪ್ರಯೋಜನ? ಮತ್ತೇನ್ ಮಾಡ್ಬೇಕು? ಕಾಲ್ ಮಾಡಿ ಹೆಲ್ಪ್ ಮಾಡು ಅಂತ ಕೇಳಲ್ಲ? ನನ್ನನ್ನ ಹೆಲ್ಪ್ಲೆಸ್ ಮಾಡಿರೋದೇ ಅವನು, ಅಷ್ಟು ಗೊತ್ತಾಗ್ತಿಲ್ವಾ? ನಿಮಗೆ ಗೊತ್ತಾಗುತ್ತೆ ಅಂತ ಅವನಿಗೂ ಗೊತ್ತು, ಬಟ್ ಈಸ್ ಲೀಸ್ಟ್ ಬಾದರ್ಡ್. ಏನಕ್ಕೆ ಹೇಳಿ? ಅವನಿರೋ ಪೊಸಿಷನ್ಗೆ ನೀವೇನು ಮಾಡೋಕ್ಕಾಗಲ್ಲ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು. ಚೀಪ್ ಮೆನ್. ಆಲ್ ಮೆನ್ ಆರ್ ನಾಟ್ ದಿ ಸೇಮ್. ಅವ್ನು ಮಾಡಿರೋ ತಪ್ಪಿಗೆ ಎಲ್ಲ ಗಂಡಸರಿಗೆ ಯಾಕೆ ಹೇಳ್ತೀರಾ? I know this bastard very well. I'm not going to spare him. ನಾನೇನು ಯೋಚನೆ ಮಾಡಿದೆ ಗೊತ್ತಾ ದತ್ತವ್ರೆ? ನಾನು ಯಾರನ್ನು ಪ್ರೀತಿಸ್ತೀನೋ ಅವ್ರು ನನ್ನ ಪ್ರೀತಿಗೆ ಗೌರವ ಕೊಡದೇ ಇರ್ಬೋದು, ಆದರೆ ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರ ಪ್ರೀತಿಗೆ ಬೆಲೆ ಕೊಡಬೇಕು ಅನ್ನಿಸ್ತು. ನಾವು ಪ್ರೀತಿಸೋದಕ್ಕಿಂತ ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರ ಪ್ರೀತಿಗೆ ಹೆಚ್ಚಿನ ಬೆಲೆ ಕೊಡಬೇಕು. ಅದ್ರಲ್ಲಿ ಲೆಕ್ಕ ಮಾಡಿದ್ರೆ ನನ್ನ ಪ್ರೀತಿಗಿಂತ ನಿಮ್ಮ ಪ್ರೀತಿನೇ ಹೆಚ್ಚು ಅಂತ ಅನ್ನಿಸ್ತು. ಹೇಗೋ ನೀನು ನನ್ನ ಲೈಫಲ್ಲಿ ಬಂದಮೇಲೆ ನನ್ನ ಲೈಫೇ ಬದಲಾಗೋಯ್ತು ಪಿಂಕಿ. ಮೊದಲು ನೀನು ನನ್ನ ನೋಡಿದ್ರೆ ಕಿರಿಕಿರಿ ಆಗ್ತಿತ್ತು, ಜಗಳ ಮಾಡಬೇಕು ಅಂತ ಅನ್ನಿಸ್ತಿತ್ತು ಅಲ್ವಾ? ಸುಳ್ಳು ಯಾಕೆ ಹೇಳಿ? ಮೊದಲು ನನಗೆ ನೀವಂದ್ರೆ ಕಿರಿಕಿರಿ ಅನ್ನಿಸ್ತಿತ್ತು, ಯಾಕಪ್ಪ ಬೇಕು ಈ ಲೈಫ್ ಅನ್ನಿಸ್ತಿತ್ತು. ಆಮೇಲೆ ಗೊತ್ತಾಗಿದ್ದು ದತ್ತವ್ರೆ, ನೀವು ತುಂಬ ಒಳ್ಳೆಯವರು, ನಿಮ್ಮ ಮನಸ್ಸು ಮಗುವಿನ ಮನಸ್ಸು ಅಂತ. ಆದರೆ ನಮ್ಮಿಬ್ರಿಗೂ ಮಗು ಆಗಲ್ಲ ಅನ್ನೋ ವಿಷಯನ ಮುಚ್ಚಿಟ್ರಲ್ಲ, ಆಗಲೇ ನನಗೆ ಕೋಪ ಬಂದಿತ್ತು. ನೀನು ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀವಿ ಅಂದೋ ಭಯಕ್ಕೆ ಆ ಥರ ಹೇಳ್ದೆ. ಆದರೂ ನೋಡು ನೀನು ಅದನ್ನು ಕಂಡಿಡ್ಬಿಟ್ಟಲ್ಲ. ಏನು ಮಾಡ್ತಾ ಇದ್ದೀರಾ? ಈಗಲೇ ಅವನಿಗೆ ಕಾಲ್ ಮಾಡಿ ಸರಿಯಾಗಿ ಬೈತೀನಿ. ಅಯ್ಯೋ ಕ್ರೇಜಿ, ಫೋನ್ ಮಾಡಬೇಡಿ ಪ್ಲೀಸ್ ಡೋಂಟ್ ಸ್ಟಾಪ್ ಮೀ. ನೀವು ಅವನಿಗೆ ಬೈದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನನ್ನ ಈಗೋ ಸ್ಯಾಟಿಸ್ಫೈ ಆಗುತ್ತೆ. ನಿಮ್ಮ ಈಗೋ ಸ್ಯಾಟಿಸ್ಫೈ ಆಗ್ಬೋದು, ಆದರೆ ಅವ್ನ ಈಗೋ ಜಾಸ್ತಿ ಆಗುತ್ತೆ. ಅದೇನಾದ್ರೂ ಆಗಿರ್ಲಿ, ನೋಬಡಿ ಶುಡ್ ಸ್ಟಾಪ್ ಮೀ. ನೀವು ಮಾಡೋದೆಲ್ಲ ಸರಿ ಅಂತ ಅನ್ಕೋಬಿಡಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಸಜೆಷನ್ ತಗೊಳ್ಳಿ. ನನಗೆ ಯಾರ ಸಜೆಷನ್ ಬೇಕಾಗಿಲ್ಲ, ನಂಗೆ ಇಷ್ಟ ಬಂದಿದ್ದು ಮಾಡ್ತೀನಿ. ಫೋನ್ ಮಾಡೋದಕ್ಕೆ ನಾನು ಬಿಡಲ್ಲ, ಫೋನ್ ಕೊಡಿ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ರಿವೆಂಜ್ ತಗೊಳ್ಳೋದಕ್ಕೆ ಟೈಮ್ ಅಲ್ಲ ಇದು. ನಿಮ್ಮ ಸಿನಿಮಾನ ನೀವು ಮಾರ್ಕೆಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ಎಲ್ಲ ದಾರಿನೂ ಐಡಿಯಟ್ ಮುಚ್ಚಿಬಿಟ್ಟಿದ್ದಾನೆ. ನಾನು ಅವನ್ನ ಬೆಗ್ ಮಾಡಬೇಕಲ್ಲ, ಆದರೆ ನಾನು ಮಾಡಕ್ಕೆ ರೆಡಿ ಇಲ್ಲ. ಹೌದು, ಇದೆಲ್ಲ ಮಾಡಿರುತ್ತೋ ಅದೇ ಕಾರಣಕ್ಕೆ. ನೀವು ಹೆಲ್ಪ್ ಕೇಳಲೇಬೇಕು. ಬೇರೆ ದಾರಿ ಅಂದರೆ ನಾನು ಬೇಡ ಅಂತ ಹೇಳಿರೋ ಚಾನೆಲ್ ಹತ್ರ ಹೋಗಬೇಕು. ನನ್ನ ಸಿನಿಮಾ ತಗೊಳ್ಳಿ ಅಂತ ಅವನ್ನ ಕೇಳ್ಕೋಬೇಕು. ಆಮೇಲೆ ಅವ್ರು ಇನ್ನೂ ಕಮ್ಮಿ ಬೆಲೆ ಕೇಳ್ತಾರೆ, ಅದಕ್ಕೆ ನಾವು ಒಪ್ಕೋಬೇಕು ಅಷ್ಟೇ. ಅಕ್ಕ ಪ್ಲೀಸ್ ಈ ಥರ ಚೀಪಾಗೆಲ್ಲ ಮಾತಾಡಬೇಡಿ. ನಾನು ಅವನ್ನ ಇಷ್ಟಪಡ್ತಿದ್ದೆ ನಿಜ, ಆದರೆ ಇವಾಗ ಅವನ್ನ ಮರ್ತಿದ್ದೀನಿ ನಾನು. ನೀನು ಮರ್ತಿರ್ಬೋದಮ್ಮ, ಆದರೆ ನೋಡೋ ಜನ ಇನ್ನೂ ಮರ್ತಿಲ್ಲ. ಯಾರು ಏನು ಅನ್ಕೊಂಡ್ರೆ ನಮ್ಗೇನು? ಹೌದಾ? ಹಾಗಿದ್ರೆ ಇವರಿಬ್ರು ಎಲ್ಲೆಲ್ಲಿ ಹೋಗಿದ್ರು, ಏನೇನು ಮಾಡಿದ್ರು ಅಂತ ಡೀಟೇಲ್ಸ್ ಹೇಳ ನಿಮಗೆ. ಏನಕ್ಕ ಹಾಗಂದ್ರೆ? ಏನಾ, ನೀವಿಬ್ರು ಪಾನಿಪುರಿ ತಿಂತ ಹರಟೆ ಹೊಡಿತಾ ಇರ್ಲಿಲ್ವಾ? ಅಕ್ಕ ನಿಮ್ಗೆ ಗೊತ್ತಿದ್ದಲ್ಲ. ನೋಡ ಪ್ರಣತಿ, ನಾನು ಈ ವಿಷಯ ತಿಳ್ಕೊಳಕ್ಕೆ ಅಂತ ಹೋಗಿಲ್ಲಮ್ಮ. ಬೇಡ ಬೇಡ ಅಂದ್ರೆ ಬಂದು ನನಗೆ ಹೇಳ್ತಾರೆ. ಅರ್ಥ ಏನು ಹೇಳು? ನೋಡೋರ್ ದೃಷ್ಟಿ ಬದಲಾಗಿಲ್ಲ, ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಲ್ವಾ? ಇದೆಲ್ಲ ಸುಳ್ಳಾದ್ರೂ ಅದ್ರ ಹಿಂದೆ ಇರೋ ಕತೆ ಸತ್ಯ ಅಲ್ವಾ? ಬೇಡ ಪ್ರಣತಿ, ಮಾತಾಡೋರ್ ಬಾಯಿಗೆ ಆಹಾರ ಆಗ್ಬೇಡ ಕಣೆ. ಇದರಿಂದ ಎಲ್ರಿಗೂ ನೆಮ್ಮದಿ ಹಾಳು, ಕೆಟ್ಟ ಹೆಸರು. ಸುಬ್ಬನ್ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಅವನ ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ ಹೇಳು? ಅಕ್ಕ ಸುಬ್ಬು ಅವ್ರಿಗೆ ಇಂಥ ವಿಚಾರಗಳನ್ನೆಲ್ಲ ಹೇಳ್ದಿರ ನಾನೇನು ಮಾಡಲ್ಲ. ಸುಬ್ಬು ಅವ್ರಿಗೆ ಎಲ್ಲ ವಿಚಾರಗಳನ್ನೂ ಹೇಳಿದ್ದೀನಿ ನಾನು. ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ. ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವಂತೂ ಸಿಕ್ಕಾಪಟ್ಟೆ ಬೋರಿಂಗು. ಆದರೆ ಮನಸ್ಸಲ್ಲಿರೋದನ್ನ ಹೇಳ್ಕೋಬೇಕಲ್ಲ, ಹೇಳಿ. ಹಾಂ, ಟ್ರೈ ಮಾಡ್ತೀನಿ.
ನಾನಷ್ಟು ಎಕ್ಸ್ಪ್ರೆಸಿವ್ ಅಲ್ಲ. ನಾನು ಎಲ್ಲದನ್ನು ಮನಸ್ಸಲ್ಲೇ ಇಟ್ಕೋತೀನಿ, ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ನನಗೆ ನಮ್ಮಮ್ಮ, ನನ್ನ ತಂಗಿ, ನನ್ನ ಮ್ಯೂಸಿಕ್ಕು, ಈ ಗಿಟಾರ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಇಷ್ಟು ದಿನದಲ್ಲಿ ನನಗೂ ಒಂದು ಕಂಪ್ಯಾನಿಯನ್ಶಿಪ್ ಬೇಕು ಅಂತ ನನಗೆ ಅನಿಸಿದ್ದೇ ಇಲ್ಲ. ಆ್ಯಂಡ್ ನನ್ನ ಮ್ಯೂಸಿಕ್ಕೇ ನನ್ನ ಪ್ರಪಂಚ. ಈ ಪ್ರಪಂಚದಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಮ್ಯೂಸಿಕ್ಕೋಸ್ಕರನೇ ನನ್ನ ಲೈಫ್ನ ಡೆಡಿಕೇಟ್ ಮಾಡಬೇಕು ಅಂತ ಕೂಡ ಡಿಸೈಡೇ ಮಾಡ್ಕೊಂಡ್ಬಿಟ್ಟಿದ್ದೆ. ಮಾಡಿಬಿಟ್ಟೆ ಅಂದರೆ ಇವಾಗ ಬದಲಾಯಿಸಿದ್ದೀರಾ? ಹಾಂ, ಟೈಮ್ ಬದಲಾಯಿಸುತ್ತೆ. ನನಗೆ ಜೀವನದಲ್ಲಿ ಫ್ರೆಂಡ್ಸೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅವ್ರ ಜೊತೆನೇ ಇರಬೇಕು ಅಂತ ಅನ್ಸೋಕೆ ಶುರುವಾಗಿದೆ. ಅವ್ರ ಜೊತೆನಲ್ಲಿದ್ದರೆ ಜೀವನ ಪೂರ್ತಿ ಖುಷಿಯಾಗಿರ್ತೀನಿ ಅಂತ ಅನ್ಸೋಕೆ ಶುರುವಾಗಿದೆ ನನಗೆ. ನೀವು ರೆಡಿ ಇದ್ದೀರಾ? ನೋ, ನನಗೆ ದುಡ್ಡಿಗಿಂತ ಸೆಲ್ಫ್ ರೆಸ್ಪೆಕ್ಟ್ ಮುಖ್ಯ. ಅಲ್ವಾ? ನೀವು ಬೇರೆ ಚಾನಲ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ, ಇರೋದು ಒಂದೇ ಚಾನಲ್. ಆ ಚಾನಲು ಧೀರಜ್ ಅವ್ರ ಮಾತು ಕೇಳ್ಕೊಂಡು ಸಿನಿಮಾ ತಗೋತಾ ಇಲ್ಲ. ಅವನು ಒಂದು ಮಾತು ಹೇಳಿದ್ರೆ ಚಾನಲ್ ಅವರು ಆ ಸಿನಿಮಾನ ತಗೋತಾರೆ. ಚಾಯ್ಸ್ ಈಸ್ ಯೋರ್ಸ್. ನಿಮಗೆ ಬೇರೆ ಆಪ್ಷನ್ ಇಲ್ಲ. ನೆವರ್. ನಾನು ಅಷ್ಟು ಬೇಗ ಸೋಲು ಒಪ್ಕೊಳ್ಳಲ್ಲ. ಬೇರೆ ಏನಾದರೂ ಯೋಚನೆ ಮಾಡ್ತೀನಿ. ಆದರೆ ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಅವನ ಮೇಲಿರೋ ಒಪಿನಿಯನ್ನ ಬಿಟ್ಟಾಕಿ. ನನಗೆ ಗೊತ್ತು ಅವನ ಹೆಲ್ಪ್ ನೀವು ತಗೊಳ್ಳಲ್ಲ ಅಂತ. ಬೇರೆ ದಾರಿ ಹುಡುಕ್ತೀರಾ. ಅದಕ್ಕೆ ಮೈಂಡ್ ಫ್ರೀ ಆಗಿರ್ಬೇಕಲ್ವಾ? ಹೊಸ ಹೊಸ ಥಾಟ್ಸ್ ಬರುತ್ತೆ. ಆ ಧೀರಜ್ನ ಮೈಂಡಿಂದ ತೆಗ್ದಾಕಿ. ಹೊಸ ಥಾಟ್ಸ್ ಬಗ್ಗೆ ಯೋಚನೆ ಮಾಡಿ. ಅಷ್ಟು ಅರ್ಜೆಂಟಾಗಿ ಏನಕ್ಕೆ ಬರೋಕೆ ಹೇಳಿದೆ ಅಂತ ತಲೆ ಹೋಗೋ ವಿಷಯ ಏನಿತ್ತು? ತಲೆ ಹೋಗುವಂತ ವಿಷಯನೇ ಇದೆ ಕಣೆ ಪಿಂಕಿ. ನಿಮ್ಮನೇಲಿ ಬಿರುಗಾಳಿ ಹೇಳುವಂತ ವಿಷಯ ಇದೆ. ಸುಮ್ಮನಿರಮ್ಮ, ಹೆದರಿಸ್ಬೇಡ. ಬಿರುಗಾಳಿ ಎಲ್ಲ ಬೀಸಿ ಇವಾಗ ನಾವು ತಣ್ಣಗಿದ್ದೀವಿ. ನೀವೇನೋ ತಣ್ಣಗಿದ್ದೀರಾ, ನೀವು ಬೇಡ ಅಂದ್ರೂ ಅದು ಬಿಡ್ಬೇಕಲ್ಲ. ಸುಮ್ಮನೆ ಸುತ್ತಿ ಬಳಸಿ ಒಟ್ಟಾಗಿ ಮಾತಾಡ್ಬೇಡಮ್ಮ. ಏನು ವಿಷಯ ಅಂತ ಹೇಳು. ನಿಮ್ಮ ಮನೇಲಿ ಆ ಥರ ಏನಾದ್ರು ನಡೆದ್ರೆ ನಂಗೊಂಥರ ಖುಷಿನೇ ಕಣೆ. ಈಗ ನೀನು ಅದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಕ್ಕೇನೆ ನಿನ್ನನ್ನು ಕರೆದಿದ್ದು. ನೋಡಮ್ಮ, ನನ್ನ ಗಂಡನ ಹತ್ರ ವಿಷಯ ಮುಚ್ಚಿಟ್ಟು ನಾನು ಯಾವ ಕೆಲಸನೂ ಮಾಡಲ್ಲ. ಮೊದಲೆಲ್ಲ ಇದೇ ರೀತಿ ಆಟಗಳನ್ನ ಆಡಿ ಅವ್ರ ಮುಂದೆ ಅವಮಾನ ಅನುಭವಿಸಿದ್ದೀನಿ. ಮುಂದೇನೋ ಅದೇ ರೀತಿ ಮಾಡೋಕ್ಕಾಗಲ್ಲ. ಪಿಂಕಿ, ಇದು ನಿನ್ನ ವಿಷಯ ಅಲ್ಲ ಕಣೆ, ನಿಮ್ಮನೆ ಮಗಳ ವಿಷಯ. ನಮ್ಮನೆ ಮಗಳ? ಅದ್ಯಾರಮ್ಮ? ಏನೇ ಹೀಗೆ ಮಾತಾಡ್ತಿದ್ಯಾ? ಪ್ರಣತಿ ಯಾರೇ? ನಿನ್ನ ಆದ್ನಿ ತಾನೆ? ಅಂದಮೇಲೆ ನಿಮ್ಮನೆ ಮಗಳಲ್ವಾ? ಪ್ರಣತಿ ವಿಷಯನಾ? ಈಗೇನು ಅವಳ ವಿಷಯ ಇದೆ? ಅವಳ ಹಳೆ ಬಾಯ್ ಫ್ರೆಂಡ್ ರಾಕೇಶ್ ಬಂದಿದ್ದಾನೆ, ಗೊತ್ತಾ ನಿಂಗೆ? ಹಾಗಿದ್ರೆ ಇದು ಬರೀ ಫ್ರೆಂಡ್ಶಿಪ್ ಅಲ್ಲ, ಪ್ರೀತಿ ಇರ್ಬೋದು. ಹೌದು, ನನಗೂ ಹಾಗೆ ಅನ್ಸೋಕೆ ಶುರುವಾಗ್ಬಿಟ್ಟಿದೆ ಈಗ. ಕಂಗ್ರಾಟ್. ಯಾರದು ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ಖುಷಿ ಕೊಟ್ಟು ನಿಮ್ಮ ಜೀವನನ ಚೇಂಜ್ ಮಾಡಿರೋ ಹುಡುಗಿ? ನಾನು ತಿಳ್ಕೊಬೋದಾ? ಇಫ್ ಯು ಡೋಂಟ್ ಮೈಂಡ್. ಹಾಂ, ಅದನ್ನೇ ಹೇಳೋದಕ್ಕೆ ನಿಮ್ಮನ್ನ ಇಲ್ಲಿಗೆ ಕರೆಸಿರೋದು. ಒಳ್ಳೇದಾಯ್ತು. ಹಾಗಿದ್ರೆ ಬರೀ ಹೇಳೋದಲ್ಲ, ಪರಿಚಯನೂ ಮಾಡಿಸ್ಕೊಡ್ಬೇಕು. ಪರಿಚಯನೂ ಮಾಡಿಸ್ತೀನಿ. ಹೇಳಿ, ಯಾರದು, ಎಲ್ಲಿದ್ದಾರೆ? ರಾಕೇಶ್ ಬಂದಿದ್ದಾನಾ? ಹ್ಞೂ ಕಣೆ ಪಿಂಕಿ, ಬಂದಿರೋದಷ್ಟೇ ಅಲ್ಲ, ಮತ್ತೆ ಪ್ರಣತಿ ಜೊತೆ ಓಡಾಡಕ್ಕೆ ಶುರು ಮಾಡಿದ್ದಾನೆ ಅವನು. ಸುಮ್ಮನೆ ಇರಮ್ಮ, ಇದನ್ನ ಯಾರು ನಂಬ್ತಾರೆ? ಅವ್ನು ಬಂದಿದ್ರು ಬಂದಿರ್ಬೋದು, ಆದರೆ ಪ್ರಣತಿ ಅವ್ರ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದಾಳೆ. ಆದರೆ ನಾನು ಕಣ್ಣಾರೆ ನೋಡಿದ್ದೀನಿ ಕಣೆ ಪಿಂಕಿ. ಅವರಿಬ್ರು ಜೊತೆ ಜೊತೆಯಾಗಿ ಓಡಾಡೋದನ್ನೆಲ್ಲ ಫೋಟೋ ಕೂಡ ತೆಕ್ಕೊಂಡಿದ್ದೀನಿ, ಬೇಕಾದ್ರೆ ನೋಡು. ಮತ್ತೇನೆ ನಿನ್ನ ಪ್ರಾಬ್ಲಮ್ಮು? ಜಲ್ಜಕ್ಕ ಹಾಗಂತಾರೆ ಅಂತನಾ? ಅನ್ನೋರು ಸಾವಿರ ಥರ ಅಂತಾರೆ, ಅಂಥವ್ರ ಬಾಯೆಲ್ಲ ಮುಚ್ಚಕ್ಕಾಗಲ್ಲ. ಅಂಥವ್ರ ಬಗ್ಗೆ ಕೇರೆ ಮಾಡಬಾರ್ದು, ಸುಮ್ಮನಿದ್ದು ಬಿಡಬೇಕು.
ನೀವ್ ಇರ್ತೀರಾ ಬಿಡಿ, ಆದ್ರೆ ನನ್ಗೆ ಹಂಗೆಲ್ಲ ಇರಕ್ಕಾಗಲ್ಲ. ಬೆಳಗ್ಗೆ ಹೋದ್ರೆ ರಾತ್ರಿ ಮನೆಗೆ ಬರ್ತೀರಾ, ಎಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕಾಗಿರೋದು ನಾನ್ ತಾನೆ. ಮಂಗ್ಲಕ್ಕ, ನೀವ್ ಈ ವಿಚಾರದಲ್ಲಿ ತಲೆ ಕೆಟ್ಕೊಳಕ್ ಹೋಗ್ಬೇಡಿ. ಯಾರೇನಾದ್ರೂ ಕೇಳಿದ್ರೆ ಪ್ರಣತಿನ್ ಕೇಳ್ಕೊಳ್ಳಿ ಅಂತ ಸುಮ್ಮನ್ ಬಿಟ್ಬಿಡಿ. ಅಂತವ್ರಿಗೆಲ್ಲ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ. ಇವ್ರಗಳಿಗೋಸ್ಕರ ನನಗ್ ಬೇಕಾಗಿರೋದ್ ಮಾಡದೇ ಇರಕ್ಕಾಗತ್ತಾ? ಅಂದ್ರೆ ಏನೇ ಅರ್ಥ? ಅವ್ರು ಗೆದ್ರುಕೊಂಡು ಇವ್ರು ಗೆದ್ರುಕೊಂಡು ಬದುಕೋ ಕಾಲ ಅಲ್ಲ ಇದು. ನಿಮ್ಗೆ ಹೇಗ್ ಬೇಕೋ ಆಗಿರ್ಬೇಕು, ಅದೇನೋ ಮ್ಯಾಟರ್ ಆಗಲ್ಲ ನಂಗೆ. ನನ್ ಮನ್ಸು ಏನ್ ಇಷ್ಟಪಡುತ್ತೆ ನಾನು ಅದನ್ನೇ ಮಾಡೋದು. ನೋಡಿದ್ರ ಇವಳು ಎಷ್ಟು ಕೊಬ್ಬಿಂದ ಮಾತಾಡ್ತಾಳೆ ಅಂತ? ಕರೆಕ್ಟಾಗಿ ಹೇಳಿದ್ಲ ಕಣೆ. ಕೊಬ್ಬಲ್ಲ ಕಣೆ, ಕ್ಲಾರಿಟಿ. ಅವಳಿಗೆ ತಾನು ಏನು ಮಾಡ್ತಿದ್ದೀನಿ ಅನ್ನೋ ಅರಿವಿದೆ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳ, ಸುಮ್ಮನಿದ್ಬಿಡು. ಅವ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಡೀಟೇಲ್ ನಿಮಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ನನಗೆ. ಹೇಳಿ ಹೇಳಿ. ನನಗಿದೆಲ್ಲ ಕೇಳೋದಕ್ಕೆ ತುಂಬಾ ಇಷ್ಟ ಗೊತ್ತಾ. ನಂಗೆ ಈ ಥರ ಲವ್ ಸ್ಟೋರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದು ಬರೀ ಲವ್ ಸ್ಟೋರಿ ಅಲ್ಲ ಜಾನು ಅವರೇ, ಇದು ನನ್ನ ಮನಸ್ಸಿನ ಮಾತು. ನಾನು ತುಂಬಾನೇ ಇಷ್ಟಪಟ್ಟಿರೋದು. ವೆರಿ ಗುಡ್. ಫಸ್ಟ್ ಲವ್ವಾ? ಹೌದು. ಆ್ಯಂಡ್ ಇದನ್ನ ನಾನು ಲಾಸ್ಟ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಪ್ರೀತಿ, ಇಷ್ಟು ಕಮಿಟ್ಮೆಂಟ್ ನಿಮ್ಮಲ್ಲಿದೆ ಅಂದರೆ ಆ ಹುಡುಗಿ ತುಂಬ ಲಕ್ಕಿ. ಯಾರದು?